ಅಚ್ಚುಕಟ್ಟಾದ ಜಾತ್ರೆಯ ನಡುವೆ ಒಂದಷ್ಟು ಗಂಭೀರವಾದ ಪ್ರಶ್ನೆಗಳಿದ್ದಾವೆ. ಕೃಷ್ಣ ಬೈರೇಗೌಡ ಎನ್ನುವ ಸಜ್ಜನ ಹಸನ್ಮುಖಿ ಬದ್ಧತೆಯ ರಾಜಕಾರಣಿಗೆ ಕೆಲವೊಂದು ಪ್ರಶ್ನೆಗಳಿದ್ದಾವೆ. ಹಾಸನಾಂಬ ಜಾತ್ರಾ ಮಹೋತ್ಸವದ ಲೆಕ್ಕಾಚಾರ ಹೇಗಿದೆ? ಈ ವಿಚಾರದಲ್ಲಿ ನಡೆದ ಎಲ್ಲ ಟೆಂಡರ್ಗಳು ಪಾರದರ್ಶಕವಾಗಿದ್ದಾವೆ. ಟೆಂಡರ್ಗಳು ಏನೇನಾಗಿದ್ದಾವೆ, ಯಾವ ಇಲಾಖೆಗಳಿಗೆ ಟೆಂಡರ್ ಜವಾಬ್ದಾರಿ ವಹಿಸಿದರು, ಅಲ್ಲಿ ಯಾವ ರೀತಿ ಕೆಲಸಗಳನ್ನು ಯಾರ್ಯಾರಿಗೆ ಕೊಟ್ಟು ಅನ್ನೋದನ್ನು ನಿಮ್ಮ ಗಮನಕ್ಕೆ ಬಂದಿಲ್ವಾ? ಹೇಗೆ ರಂಗೋಲಿ ಕಡೆಗೆ ತೂರ್ಕೊಂಡಿದ್ದಾರೆ ಅನ್ನೋದನ್ನು ಹೇಳ್ತೀವಿ. ಇಷ್ಟೆಲ್ಲದರ ನಡುವೆ ಈ ಅಚ್ಚುಕಟ್ಟತನದ ಕ್ರೆಡಿಟ್ ಯಾರಿಗೆ ಸಲ್ಲಬೇಕು? ಪ್ರತಿ ಬಾರಿ ರಾಜಕಾರಣಿಗಳ ಹೇಳಿಕೆಗಳ ವೇದಿಕೆಯೇ ಆಗಿರತಕ್ಕಂಥ ಹಾಸನಾಂಬ ಜಾತ್ರಾ ಸ್ಥಳ ಈ ಬಾರಿ ರಾಜಕಾರಣದಿಂದ ದೂರ ಉಳಿದದ್ದು ಹೇಗೆ? ಸ್ನೇಹಿತರೆ ನಮಸ್ತೆ, ಜನಿಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂ ಹಾಡ್ಲಹಳ್ಳಿ. ಏನೆಲ್ಲ ಅವಾಂತರ ಆಗ್ತಿದ್ದ ಹಾಸನಾಂಬ ಜಾತ್ರೆ ಈ ಬಾರಿ ಸುಲಲಿತವಾಗಿ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಶಬಾಷ್ ಹೇಳ್ತಾನೆ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ. ಯಾವ ಪ್ರಶ್ನೆಗಳು? ಅದಕ್ಕೂ ಮುನ್ನ ನೋಡಬೇಕಾದ ಸಂಗತಿಗಳೇನು ಅನ್ನೋದನ್ನು ನೋಡೋಣಂತೆ. ಹಾಸನಾಂಬ ಜಾತ್ರಾ ಮಹೋತ್ಸವ 3ನೇ ದಿನಕ್ಕೆ ಕಾಲಿಟ್ಟಿದೆ. ಪ್ರತಿ ಬಾರಿ ಹಾಸನಾಂಬ ಜಾತ್ರೆ ಅಂತಂದರೆ ಒಂದಲ್ಲ ಒಂದು ತಕರಾರು ಇದ್ದೇ ಇರ್ತಿತ್ತು. ಏನು ಈ ಜಿಲ್ಲೆಯ ಜಿಲ್ಲಾಡಳಿತ ಇಷ್ಟೊಂದು ಅಜಾಗರೂಕತೆಯಿಂದ ನಡ್ಕೊಳ್ತಲ್ಲ ಅನ್ನೋ ಪ್ರಶ್ನೆ ಎಲ್ರಿಗೂ ಕೂಡ ಕಾಡ್ತಾ ಇತ್ತು. ಆದರೆ ಈ ಬಾರಿ 3ನೇ ದಿನ ಕೂಡ ಹಾಸನಾಂಬ ದೇವಿ ಹಾಗೂ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಒಂದೇ ಒಂದು ಕೊಂಕು ನುಡಿಗೂ ಕೂಡ ಒಳಗಾಗದಂತೆ ನಡ್ಕೊಂಡು ಬಂದಿದೆ. ಇಷ್ಟೆಲ್ಲದರ ನಡುವೆ ಈ ಅಚ್ಚುಕಟ್ಟತನದ ಕ್ರೆಡಿಟ್ ಯಾರಿಗೆ ಸಲ್ಲಬೇಕು? ಪ್ರತಿ ಬಾರಿ ರಾಜಕಾರಣಿಗಳ ಹೇಳಿಕೆಗಳ ವೇದಿಕೆಯೇ ಆಗಿರತಕ್ಕಂಥ ಹಾಸನಾಂಬ ಜಾತ್ರಾ ಸ್ಥಳ ಈ ಬಾರಿ ರಾಜಕಾರಣದಿಂದ ದೂರ ಉಳಿದದ್ದು ಹೇಗೆ? ಅಧಿಕಾರಿಗಳೇ ನಡೆಸೋ ಜಾತ್ರೆ, ಈವೆಂಟ್ ಮ್ಯಾನೇಜ್ಮೆಂಟ್ನವರೇ ನಡೆಸೋ ಜಾತ್ರೆ ಅನ್ನುವಂತೆ ಇದ್ದಿದ್ದು ಈ ಬಾರಿ ನಿಜಕ್ಕೂ ಇದು ಜನರೇ ಒಗ್ಗಟ್ಟಿನಿಂದ ಸಂಭ್ರಮದಿಂದ ಆಚರಿಸ್ತಿರೋ ಜಾತ್ರೆ ಅಂತ ಆಗಿದ್ದು ಹೇಗೆ? ಅದಕ್ಕೆ ಉತ್ತರ ಹಾಸನ ಜಿಲ್ಲೆಯ ಉಸ್ತುವಾರಿಯಾಗಿರ್ತಕ್ಕಂಥ ಸಚಿವ ಕೃಷ್ಣ ಬೈರೇಗೌಡ. ಯಾವ ರಾಜಕಾರಣಿಯನ್ನು ಕೂಡ ಹೊಗಳೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಈ ದಿನಗಳಲ್ಲಿ ಒಬ್ಬ ರಾಜಕಾರಣಿಯ ಬದ್ಧತೆ ಹಾಗೂ ಪ್ರಬುದ್ಧತೆಯನ್ನು ಮುಕ್ತ ಕಂಠದಿಂದ ಹೊಗಳೋದಕ್ಕೆ ಸಾಧ್ಯ ಆಗಿದೆ. ಅದರ ನಡುವೆ ಕೂಡ ಪ್ರಶ್ನೆಗಳಿದ್ದಾವೆ. ಹೇಗೆ ಲಕ್ಷ ಲಕ್ಷ ಜನ ಭಕ್ತಾದಿಗಳು ಸೇರೋ ಜಾತ್ರೆಯನ್ನು ಕೇವಲ 9 ಅಥವಾ 11 ದಿನಗಳ ಕಾಲ ನಡೆಯುವ ಈ ಹಬ್ಬದಲ್ಲಿ ಸೇರೋ ಜನಗಳನ್ನು ನಿಭಾಯಿಸಲು ಸಾಧ್ಯವಾಯಿತು ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ಕೃಷ್ಣ ಬೈರೇಗೌಡ ತನ್ನ ಸುತ್ತಮುತ್ತ ಬಟ್ಟಂಗಿಗಳನ್ನು ಇಟ್ಕೊಂಡಿಲ್ಲ. ಇವರ ಮೂಲಕ ಹೋದರೆ ಮಂತ್ರಿಗಳನ್ನು ಮುಟ್ಟಬಹುದು ಅನ್ನುವ ಕೋಟೆನ ಕಟ್ಕೊಂಡಿಲ್ಲ. ಬದಲಿಗೆ ತಾನು ಜನಸಂಪರ್ಕದ ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ ಹೇಗಿದ್ದೀನಿ ಅನ್ನೋದನ್ನು ಕೆಲವೇ ತಿಂಗಳುಗಳಲ್ಲಿ ಸ್ಪಷ್ಟಪಡಿಸಿದ್ದಾರೆ ಕೃಷ್ಣ ಬೈರೇಗೌಡರು. ಹೌದು, ಸ್ಪಷ್ಟತೆ ಅನ್ನೋದು ಬಹಳ ಮುಖ್ಯ. ಕೃಷ್ಣ ಬೈರೇಗೌಡ ವಿಚಾರದಲ್ಲಿ ತುಂಬ ಸ್ಪಷ್ಟತೆ ಇದೆ ಅನ್ನೋದನ್ನು ನಾವು ಕಂಡಿದ್ದೀವಿ. ನಾನು ಏನು ಮಾಡಬೇಕು, ಯಾರಿಂದ ಏನು ಮಾಡಿಸ್ಬೇಕು, ಮುಖ್ಯವಾಗಿ ಯಾರಿಂದ ಏನನ್ನು ಮಾಡಿಸಬಾರ್ದು ಅನ್ನುವ ಸ್ಪಷ್ಟತೆ ಕೃಷ್ಣ ಬೈರೇಗೌಡರಿಗೆ ತುಂಬ ಚೆನ್ನಾಗಿದೆ. ಇದರ ನಡುವೆ ಕೂಡ ಪ್ರಶ್ನೆಗಳಿದ್ದಾವೆ. ಅವರು ಹಾಸನಕ್ಕೆ ಮೊದಲು ಪರಿಚಯ ಆಗಿದ್ದು, ಅಂದರೆ ಉಸ್ತುವಾರಿಯಾಗಿ ಬಂದದ್ದು ಇಟ್ಸ್ ಮೀ ಅಂತ ಪರಿಚಯ ಮಾಡಿಕೊಂಡಿದ್ದು ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆಯಂದು. ಅಂದರೆ ಅವರು ಹಾಸನಕ್ಕೆ ಉಸ್ತುವಾರಿಗೆ ಬಂದಾಗ ಇನ್ನು 2 ತಿಂಗಳು ಮಾತ್ರ ಬಾಕಿ ಇತ್ತು ಹಾಸನಾಂಬ ಜಾತ್ರೆಗೆ. ಬಂದ ನಂತರ ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರು, ಒಂದು KDP ಮೀಟಿಂಗ್ ಮಾಡಿದ್ರು, ಜಿಲ್ಲಾಡಳಿತದ ಕಡೆಯಿಂದ DC ಆಫೀಸ್ನಲ್ಲಿ ಮೇಲಿಂದ ಮೇಲೆ ಮೀಟಿಂಗ್ ಮಾಡಿ ಬಹಳ ಬೇಗನೆ ಜಿಲ್ಲೆಯ ನಾಡಿಮಿಡಿತವನ್ನು ತಿಳ್ಕೊಂಡ್ರು. ಯಾರಿಂದ ನನ್ನ ಕೆಲಸಕ್ಕೆ ಸಮಸ್ಯೆ ಆಗ್ಬೋದು ಅನ್ನೋದನ್ನು ತಿಳ್ಕೊಂಡು ಅಂಥವ್ರನ್ನ ಹೆಡೆಮರಿ ಕಟ್ಟಿದ್ರು. ಯಾರು ಕೆಲಸಗಾರರು ಅನ್ನೋದನ್ನು ತಿಳ್ಕೊಂಡು ಅಂಥವ್ರನ್ನ ಹೆಗಲಿಗೆ ಜಾತ್ರೆಯ ಉಸ್ತುವಾರಿನ ವಹಿಸಿದ್ರು. ಈ ಬಾರಿ ರಾಜಕಾರಣಿಗಳ ಅಬ್ಬರ ಇಲ್ಲ, ನಮ್ಮ ಕಡೆಯವ್ರನ್ನ ನಿರ್ಲಕ್ಷ್ಯ ಮಾಡಿದ್ರು ಅಂತ ಕೂಗಾಟ ಇಲ್ಲ. ಈ ಹಿಂದೆ ನಾನಾ ರಾಜಕಾರಣಿಗಳಿಂದ, ಅವರ ಹಿಂಬಾಲಕರಿಂದ ಆಗ್ತಿದ್ದ ಸಮಸ್ಯೆಗಳನ್ನು ಅರಿತಿದ್ದ ಕೃಷ್ಣ ಬೈರೇಗೌಡರು ಮಾಡಿದ ಮೊದಲನೇ ಕೆಲಸ ಅಂತಂದರೆ ರಾಜಕಾರಣಿಗಳನ್ನು ಕರೆಸಿ ಮಾತಾಡಿದ್ದು. ದೊಡ್ಡವರು ಚಿಕ್ಕವರನ್ನ ಭೇದ ಭಾವ ಮಾಡದೆ ಎಲ್ಲರನ್ನೂ ಗೌರವಯುತವಾಗಿ ಬೆಂಗಳೂರು ಕರೆಸ್ಕೊಂಡು ಸಹಕಾರ ಕೇಳಿದ್ರು. ಸೌಮ್ಯ ಸ್ವಭಾವ ಹಾಗೂ ತಾಳ್ಮೆಯಿಂದ ಹೇಗೆ ಮಾಡ್ಬೋದು ಅಂತ ಕೇಳಿದ್ರು. ನನ್ನ ತಾಳ್ಮೆ ನನ್ನ ವೀಕ್ನೆಸ್ ಅಲ್ಲ ಅನ್ನುವ ಸಂದೇಶನೂ ಕೂಡ ದಾಟಿಸಿದ್ರು. ಆದರೆ ಅವರ ಯಾವುದೇ ನಡೆಯಲ್ಲೂ ಕೂಡ ಗಿಮಿಕ್ ಇರಲಿಲ್ಲ. ಇದನ್ನು ನಿಮ್ಮ ಖುಷಿಗಾಗಿ ಮಾಡ್ತೀನಿ, ಇದನ್ನು ನಿಮ್ಮನ್ನು ಸೈಡ್ ಲೈನ್ ಮಾಡೋದಕ್ಕಿಂತ ಮಾಡ್ತೀನಿ ಅನ್ನುವ ಸಣ್ಣ ಅಂಶ ಕೂಡ ಅವರ ನಡವಳಿಕೆಯಲ್ಲಿ ಕಾಣಿಸ್ಲಿಲ್ಲ. ಒಟ್ಟಾರೆ ಉದ್ದೇಶ ಈಡೇರಬೇಕು, ಅದರಲ್ಲಿ ನನ್ನದು ಇಷ್ಟು ಜವಾಬ್ದಾರಿ ಇದೆ, ಇದೇ ಜಿಲ್ಲೆಯವರಾದ ನಿಮ್ಮ ಜವಾಬ್ದಾರಿ ಏನು ಅಂತ ಕೇಳಿದಾಗ ಒಬ್ಬೊಬ್ಬರು ಕೂಡ ಅವರವ್ರ ಜವಾಬ್ದಾರಿನ ವಹಿಸ್ಕೊಂಡಿದ್ದಾರೆ. ನಾನು ನನ್ನ ಹಿಂಬಾಲಕರನ್ನು ಕರೆದು ತರೋದಿಲ್ಲ, ನೀವೇನು ಮಾಡ್ತೀರಾ ಅಂದಾಗ ಸಹಜವಾಗಿಯೇ ಇಲ್ಲಿನ ನಾಯಕರುಗಳು ಕೂಡ ತಮ್ಮ ಹಿಂಬಾಲಕರಿಗೆ ಮಣೆ ಹಾಕೋದಿಲ್ಲ ಅಂತ ಮಾತು ಕೊಟ್ಟಿದ್ದಾರೆ. ಇದು ಮೊದಲನೇ ಗೆಲುವು. ಆದರೆ ಅದರ ನಂತರ ಅಧಿಕಾರಿಗಳದ್ದೇನು? ಜಾತ್ರೆ ನಡೆಸೋದು ಅಂತಂದರೆ ಫೀಲ್ಡ್ನಲ್ಲಿದ್ದು ನೋಡ್ಕೊಳ್ತಾರಲ್ಲ ಅಧಿಕಾರಿಗಳು, ಅವ್ರದ್ದೇನೆ. ಮೊದಲಿಗೆ ಜಿಲ್ಲಾಧಿಕಾರಿಗಳು ಅವರು ಕೂಡ ಹಾಸನಕ್ಕೆ ಉಸ್ತುವಾರಿ ಜೊತೆಗೇ ಬಂದವರೇ ಮೊದಲು ಹೇಳಿದ್ದು ಹಾಸನಾಂಬ ಜಾತ್ರೆಯನ್ನು ಯಶಸ್ವಿಯಾಗಿ ಮಾಡಬೇಕು, ಅದಕ್ಕೆ ಸಿದ್ಧತೆ ಮಾಡ್ಕೋಬೇಕು, ತಾಯಿ ಆಶೀರ್ವಾದಕ್ಕೆ ಒಳಗಾಗಬೇಕು ಅಂತ ಹೇಳಿದರು. ಈ ಹಿಂದಿನ ಜಿಲ್ಲಾಧಿಕಾರಿ ಸತ್ಯಭಾಮ ಅವರು ಕೂಡ ಹಾಸನಾಂಬೆಯ ಕೃಪಾಶೀರ್ವಾದಕ್ಕೆ ಒಳಗಾಗಕ್ಕೆ ಹೋಗಿ ಹೋಮ ಹವನ ಎಲ್ಲ ಮಾಡಿದರು, ಅದು ಕೂಡ ಅವರ ಕುಟುಂಬದ ಸಮೇತ. ಆದರೆ ಈ ಬಾರಿಯ ಜಿಲ್ಲಾಧಿಕಾರಿ ಕೆಲಸದ ಮೂಲಕ ಆಶೀರ್ವಾದ ಪಡೆಯೋದಕ್ಕೆ ಮುಂದಾಗಿದ್ದಾರೆ.
ಇಲ್ಲಿ ಡಿಫ್ರೆನ್ಸ್ ಇಷ್ಟೇ, ಆಗ ಜಿಲ್ಲೆಗೆ ಉಸ್ತುವಾರಿ ನೋಡ್ಕೊಳ್ತಿದ್ದವರು KM ರಾಜಣ್ಣ. ಆಗಿನ DC ಸತ್ಯಭಾಮ ಅವರು ರಾಜಣ್ಣ ಅವರ ಕಾಸ ಬಳಗದವರು. ರಾಜಣ್ಣ ಮುದುಗಿಯ ಜನರನ್ನು ಓಲೈಸೋದಕ್ಕೆ ಅಂತ ಹಾಸನಾಂಬೆ ಅಂಗಳವನ್ನು ಬಳಸ್ಕೊಳ್ಳೋದಕ್ಕೆ ಮುಂದಾದರು. ಮೊದಲನೇ ಹೆಜ್ಜೆನೇ ದಾರಿ ತಪ್ಪಿದ ಮೇಲೆ ಇನ್ನೇನು ಅಂಥೇಳಿ DC ಸತ್ಯಭಾಮ ಕೂಡ ತನ್ನ ಗಂಡನನ್ನು ಕೂರಿಸ್ಕೊಂಡು ಹೋಮ ನಡೆಸಿಬಿಟ್ರು. DCನೇ ಹಾಗೆ ಮಾಡಿದ ಮೇಲೆ ನಾನೇನಿಲ್ಲಿ ಜನರಿಗೆ ಏನು ಉತ್ತರ ಕೊಡಲಿ ಅಂತ ಶಾಸಕರಾದ ಸ್ವರೂಪ್ ಪ್ರಕಾಶ್ ಅವರು ಹಾಗೂ ನಗರ ಪಾಲಿಕೆಯ ಸದಸ್ಯರುಗಳು ಜೋರು ಮಾಡಿದ್ರು. ಯಾರಿಗೂ ಕ್ಯಾರೆ ಅನ್ನದ ಸತ್ಯಭಾಮ ಅವರ ಬೆನ್ನಿಗೆ ರಾಜಣ್ಣ ಇದ್ದೇ ಇದ್ದರು. ಜೊತೆಗೆ ಜಿಲ್ಲಾಡಳಿತದ ಅದಷ್ಟು ಜನ ಅಧಿಕಾರಿಗಳು ಅವ್ರ ಬೆನ್ನಿಗೆ ನಿಂತುಬಿಟ್ರು. ಇನ್ನೇನು ಅಧ್ವಾನ ಹಾಗೇ ಹೋಯಿತು. ಕರೆಂಟ್ ಶಾಕ್ ಹೊಡಿತು. VIP ಪಾಸ್ಗಳು ಕಡಲೆಪುರಿ ಹಂಗೆ ಎಲ್ಲೆಲ್ಲಿ ಬೇಕಲ್ಲಲ್ಲಿ ಚೆಲ್ಲಾಡೋದು. ಜನ ಕ್ಯೂನಲ್ಲಿ ಉಸಿರುಗಟ್ಟಿ ಜೀವ ಉಳಿಸ್ಕೊಳ್ಳೋದಕ್ಕೆ ಪರದಾಡಿದ್ರು. ಇದೆಲ್ಲ ಈಗ ಕಳೆದ ವರ್ಷದ ಇತಿಹಾಸ. ಇದಕ್ಕೆಲ್ಲ ಮುಖ್ಯ ಕಾರಣ ಉಸ್ತುವಾರಿ ಸಚಿವರಾದ KM ರಾಜಣ್ಣ ಅವರ ಮೊದಲ ತಪ್ಪು ನಡೆ. ಆದರೆ ಕೃಷ್ಣ ಬೈರೇಗೌಡರು ಮೊದಲಿನಿಂದಲೂ ಒಂದೇ ಒಂದು ತಪ್ಪು ನಡೆ ತಗೊಂಡಿದ್ದನ್ನು ಜನ ಆಗಲಿ ಅಧಿಕಾರಿಗಳಾಗಲಿ ಕಾಂಗ್ರೆಸ್ ರಾಜಕಾರಣಿಗಳಾಕೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ JDS BJP ನಾಯಕರು ಕೂಡ ಇವರ ನಡೆಯ ಬಗ್ಗೆ ತಪ್ಪು ಕಾಣೋದಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಬದ್ಧತೆ ಮತ್ತು ಸ್ಪಷ್ಟತೆ ಅಂತಾರೆ. ಈಗ ಯಾಕೆ ನಮಗೆ ಒಂದಷ್ಟು ಬೇಜಾರುಗಳಿದ್ದಾವೆ, ನಮ್ಮ ಪ್ರಶ್ನೆಗಳೇನು ಅನ್ನೋದನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ಕೇಳಿ ಕೃಷ್ಣ ಬೈರೇಗೌಡರೆ. ಹಾಸನಾಂಬ ಜಾತ್ರಾ ಮಹೋತ್ಸವದ ಲೆಕ್ಕಾಚಾರ ಹೇಗಿದೆ? ನೀವು ಪಾರದರ್ಶಕರಾಗಿದ್ದೀರಾ ಸರಿ, ಈ ವಿಚಾರದಲ್ಲಿ ನಡೆದ ಎಲ್ಲ ಟೆಂಡರ್ಗಳು ಪಾರದರ್ಶಕವಾಗಿದ್ದಾವ. ಪ್ರತಿ ವರ್ಷ ಜಾತ್ರೆಯ ಲೆಕ್ಕದಲ್ಲಿ ಏನೇನಾಗ್ತದೆ ಅನ್ನೋದನ್ನು ಜನ ನೋಡಿದ್ದಾರೆ. ಆದರೆ ಈ ಬಾರಿ ನೀವು ಬಂದಿದ್ದೀರಾ, ಏನಾದರೂ ಬದಲಾವಣೆ ಆಗಲೇಬೇಕಲ್ವಾ? ಏನು ಬದಲಾವಣೆ ಆಗಿದೆ? ಟೆಂಡರ್ಗಳು ಏನೇನಾಗಿದ್ದಾವೆ? ಯಾವ ಇಲಾಖೆಗಳಿಗೆ ಟೆಂಡರ್ ಜವಾಬ್ದಾರಿ ವಹಿಸಿದ್ರು, ಅಲ್ಲಿ ಯಾವ ರೀತಿ ಕೆಲಸಗಳನ್ನು ಯಾರ್ಯಾರಿಗೆ ಕೊಟ್ಟರು ಅನ್ನೋದನ್ನು ನಿಮ್ಮ ಗಮನಕ್ಕೆ ಬಂದಿಲ್ವಾ? ಬಂದಿಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಂತ ಇದು ನಿಮ್ಮ ಮೇಲಿನ ಕಂಪ್ಲೇಂಟ್ ಕೂಡ ಅಲ್ಲ. ಯಾಕೆ ಕಂಪ್ಲೇಂಟ್ ಅಲ್ಲ ಅಂತಂದರೆ, ಒಂದು ದಶಕದಿಂದ ಆಗಿರ್ತಕ್ಕಂಥ ಹತ್ತಾರು ನೂರಾರು ಲೋಪಗಳನ್ನು ಏಕಾಏಕಿ ನೀವು ಬಂದು ಸರಿ ಮಾಡ್ತೀರ ಅನ್ನೋ ಭ್ರಮೆ ಕೂಡ ನಮಗಿಲ್ಲ. ಆದರೂ ಕೂಡ ಇನ್ನು 10 ದಿನಗಳಲ್ಲಿ ಜಾತ್ರೆ ಮುಗಿದೇ ಹೋಗುತ್ತೆ. ಜನ ಲೆಕ್ಕ ಕೇಳ್ತಾರೆ, ಯಾವುದಕ್ಕೆ ಎಷ್ಟು ಹೇಗೆ ಖರ್ಚು ಮಾಡಿದ್ವಿ ಅಂತ. ಆಗ ನೀವು ಬಹುಶಃ ಇಡೀ ಹಾಸನಾಂಬ ಜಾತ್ರೆ ಇತಿಹಾಸದಲ್ಲೇ ನೆನಪಲ್ಲಿ ಇಟ್ಕೊಳ್ತಕ್ಕಂಥ ಉತ್ತರ ಕೊಡೋದಕ್ಕೆ ಸಿದ್ಧರಾಗಿರ್ತೀರಿ ಅನ್ನೋ ನಂಬಿಕೆ ಜನರಿಗಿದೆ. ಒಂದು ವೇಳೆ ನೀವು ಉತ್ತರ ಕೊಡದೇ ಹೋದಲ್ಲಿ ನಮ್ಮ ಬಳಿ ಇರುವ ಖಚಿತವಾದ ಪ್ರಶ್ನೆಗಳನ್ನು ಜನರೇ ನಿಮ್ಮನ್ನು ಕೇಳ್ತಾರೆ. ನಾವು ದಾಖಲೆ ಕೊಡೋದಕ್ಕೆ ಸಿದ್ಧ ಇದ್ದೀವಿ. ಹೇಗೆ ರಂಗೋಲಿ ಕಡೆಗೆ ತೂರ್ಕೊಂಡಿದ್ದಾರೆ ಅನ್ನೋದನ್ನು ಹೇಳ್ತೀವಿ. ಆದರೆ ನೀವು ನಮ್ಮನ್ನು, ಈ ಜಿಲ್ಲೆಯ ಜನರನ್ನು ಅಲ್ಲಿ ತನಕ ಹೋಗೋದಕ್ಕೆ ಬಿಡಲ್ಲ ಅನ್ನೋ ನಂಬಿಕೆ ನಮಗಿದೆ. ಯಾಕೆಂದರೆ ನೀವು ಪ್ರಜಾಪ್ರಭುತ್ವದ ಮೇಲೆ ಅಪಾರವಾದ ನಂಬಿಕೆ ಇಟ್ಟವರು. ಹಾಗಾಗಿ ಬೇರೆಯವರ ಹಾಗೆ ಯಾರು ಕೆಲಸ ಮಾಡಿದ್ರೇನು, ಒಟ್ಟಾರೆ ತೊಂದರೆ ಆಗದಂತೆ ಕೆಲಸ ಆದಾಯಿತು ಅನ್ನೋ ಉಡಾಫೆ ಉತ್ತರವನ್ನು ಖಂಡಿತ ಕೊಡಲ್ಲ ನೀವು ಅನ್ನೋ ನಂಬಿಕೆ ಮಾಧ್ಯಮದವರಾಗಿ ನಮಗೂ ಇದೆ. ನಿಮ್ಮನ್ನು ಸೋಷಿಯಲ್ ಮೀಡಿಯಾದ ತುಂಬ ಇದ್ದರೆ ಇಂಥ CM ಇರಬೇಕು ಅಂತಿರ್ತಕ್ಕಂಥ ಜನಗಳಿಗೂ ಕೂಡ ಇದೆ. ಅದರ ಆಚೆಗೂ ಪ್ರತಿದಿನ ಹಾಸನಾಂಬೆ ಜಾತ್ರೆಯನ್ನು ಇದು ನಮ್ಮನೇ ಜವಾಬ್ದಾರಿ ಅನ್ನುವಂತೆ ನಿರ್ವಹಣೆ ಮಾಡ್ತಿರ್ತಕ್ಕಂಥ ನಿಮಗೆ ಅಭಿನಂದನೆಗಳನ್ನು ಹೇಳಲೇಬೇಕು. ಒಂದು ಮಾಡೆಲ್ ಸೆಟ್ ಮಾಡ್ತಾ ಇರೋದಕ್ಕೆ ಒಂದು ಶಬಾಸ್ಗಿರಿ ಕೊಡಲೇಬೇಕು. ಅದರ ನಡುವೆಯೂ ಕೂಡ ಪ್ರಶ್ನೆಗಳು ಇದ್ದೇ ಇದ್ದಾವೆ. ಧನ್ಯವಾದಗಳು.